ಸರ್, ಆರೋಗ್ಯ ಕ್ಷೇತ್ರಕ್ಕೆ ಮೊದಲು ಆದ್ಯತೆ ವಹಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇದೇ ತಿಂಗಳ 1ನೇ ತಾರೀಕು ಜುಲೈ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದೀನಿ. ಸೊ ನಂದು ಮೊದಲೇ ಆದ್ಯತೆ ಏನಪ್ಪ ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ರೋಗಿಗಳು ಯಾವಪ್ಪ ಅಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರು. ಅವ್ರು ಬರ್ಬೇಕಾದ್ರೆ ನೋವಿನಿಂದ ಬಂದಿರ್ತಾರೆ. ಆ ನೋವು ನಾವು ನಿವಾರಿಸಿಕೆಸೆ ಮರಳಿ ಹೋಗ್ಬೇಕಂದ್ರೆ ನಗು ಮುಖದಿಂದ ಹೋಗಬೇಕು. ಇದೇ ನನ್ನ ಮೇನ್ ಉದ್ದೇಶ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ಹೊರಗಡೆ ಹೋಗಬೇಕಾದಾಗ ನಕ್ಕೊಂತ ಹೋದ್ರಪ್ಪ ಅಂದ್ರೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಸಿಬ್ಬಂದಿ ಯಾವ ಟೈಪ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರಂದ್ರೆ ಆ ಪೇಷಂಟ್ ನಕ್ಕೊಂತ ಹೋದ್ರಪ್ಪ ಅಂದ್ರೆ ಅದರಷ್ಟು ಖುಷಿ ನಮಗೆ ಇನ್ನೂ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು ನಾವು. ಸೊ ಈಗಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಲವಾರು ಕೊರತೆಗಳನ್ನು ಕಾಣ್ತಾ ಇದ್ದೀವಿ. ತಮ್ಮದ ಅವಧಿ ಒಳಗಡೆ ಅದೆಲ್ಲ ಸರಿ ಆಗ್ತಿಲ್ಲ. ಉದಾಹರಣೆಗೆ ಔಷಧಿ ಕೊರತೆ ಇರ್ಬೋದು, ಸಿಬ್ಬಂದಿ ಕೊರತೆ ಇರ್ಬೋದು, ಹಾಗೂ ಪೇಷಂಟ್ಗಳು ಬಂದವರಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಮಾನ್ಯ ಹೋದ ತಿಂಗಳ 10ನೇ ತಾರೀಕು ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಸಾಹೇಬ್ರವರು ನಮಗೊಂದು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗೆ ಒಂದು ಸಭೆಯನ್ನು ಏರ್ಪಡಿಸಿ ಸ್ಟ್ರಿಕ್ಟಾಗಿ ಎಲ್ಲಿ ವೇಕೆನ್ಸಿ ಇದೆ ಅದನ್ನು ಫಿಲ್ ಮಾಡಲಿಕ್ಕೆ ಹೇಳಿದರು. ನಾವು ಬಂದ ತಕ್ಷಣ ಮೊದಲೇ ಮಾಡಿದ್ದು, ನಮ್ಮ ಸಚಿವರು 7ನೇ ತಾರೀಕು ಸ್ಟೇಟ್ಮೆಂಟ್ ನೀಡಿದಾಗ ನಾ 8ನೇ ತಾರೀಕು DC ಮೇಡಮ್ನಿಂದ ಫೈಲ್ ಅಪ್ರೂವಲ್ ತೊಗೊಂಡು 9ಕ್ಕೆ ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟೆ. 15ನೇ ತಾರೀಕಿಗೆ ನಾನು ಎಷ್ಟು ಮಂದಿ ಡಾಕ್ಟರ್ಸ್ ಇದ್ದರು ಅವನ್ನೆಲ್ಲರೂ ವಾಕಿಂಗ್ ಇಂಟರ್ವ್ಯೂ ಕರೆದಿಸಿ ನಮ್ಮಲ್ಲಿ 7 ವೇಕೆನ್ಸಿ ಇದ್ದು 5 ಮಂದಿ ಬಂದರು. 5ಕ್ಕೂ 5 ಮಂದಿಗೆ ನಾವು ಆರ್ಡರ್ನ ಕೊಟ್ಟು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರಿ. ನಮ್ಮ ಧಾರವಾಡ ಡಿಸ್ಟಿಕ್ನಲ್ಲಿ ಟೋಟಲ್ 32 PSC ಬಂದರೆ 19 UPSC ಬರ್ತಾವೆ. ನಮ್ಮಲ್ಲಿ 21 ನಮ್ಮ ಕ್ಲಿನಿಕ್ಕು. ಓವರಾಲ್ ನೋಡಿದಾಗ ಈಗ ನಮ್ಮಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಟೋಟಲ್ 52 ಗೌರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಇದ್ದಾಗ ಅದರಲ್ಲಿ 2, ಒಂದು ಅಮೀನ್ಬಾವಿ ಇರ್ಬೋದು, ಇನ್ನೊಂದು ಬೆಳಹಾರ ಇರ್ಬೋದು. ಈ 2 ಒಂದು PSC ವೈದ್ಯಾಧಿಕಾರಿ ಬಿಟ್ಟರೆ ಉಳಿಕಿದ ಕಡೆ ನಾವೆಲ್ಲ ವೈದ್ಯಾಧಿಕಾರಿ ತುಂಬಿದ್ದೀವಿ. ಸರ್, ಈಗ ಗರ್ಭಿಣಿ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ತಾವು ತಮ್ಮ ಅಧಿಕಾರದಲ್ಲಿ ಯಾವುದಾದ್ರು ವಿಶೇಷ ಯೋಜನೆಯನ್ನು ಹಾಕೊಂಡಿದ್ದೇನೆ ಸರ್? ಈಗ ನಾನು ಪ್ರತಿಯೊಂದು ಈಗ ಮುಂಚೆ ರೀತಿ ನಾವು ಸರ್ಕಾರ ವತಿಯಿಂದ ಗೈಡ್ಲೈನ್ಸ್ ಪ್ರಕಾರ ಅರ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಗರ್ಭಿಣಿ ತಾಯರನ್ನು 12 ವಾರಕ್ಕಂತ, ಈಗ ಏನು ಮಾಡಿದ್ರೆ ಸರ್ಕಾರದಿಂದ 10 ವಾರಕ್ಕೆ ಅಂತ ನಾನು ಕಂಪಲ್ಸರಿ ಎಲ್ಲ ಸಿಟಿಯಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಯಾರು ಗರ್ಭಿಣಿ ಅಂತ ಇಮಿಡಿಯೇಟ್ ಕಂಡು ಬರ್ತಾರೆ ಅವನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೇಸೆ ಅವ್ರು ಫಾಲೋಅಪ್ ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ತಾಯಿ ಮರಣ, ಶಿಶು ಮರಣ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅರ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಅಂಗನವಾಡಿಯಿಂದ ಪೌಷ್ಟಿಕ ಆಹಾರ ನೀಡಿಸ್ಕೇಸೆ ಮತ್ತು ಮಕ್ಕಳು ಇಮಿಡಿಯೇಟ್ ಆದಮೇಲೆ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೇಸಿ ಯಾವುದೇ ರೋಗ ರುಜಿನ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಎಲ್ಲ ನಮ್ಮ ಸಿಬ್ಬಂದಿಗೆ ನಾವು ಸೂಚನೆ ಅದೇ ಪ್ರಕಾರ ಎಲ್ಲರೂ ಕೆಲಸ ಮಾಡ್ತಾರೆ. ಸರ್, ಏನಂತಂದ್ರೆ ಔಷಧಿ ಕೊರತೆ ಭಾಳ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿ ಚೀಟಿ, ಸರ್ಕಾರಿ ಆಸ್ಪತ್ರೆ ಚೀಟಿ ಮಾಡ್ತಾರೆ, ಅದರ ಔಷಧಿಗಳನ್ನು ಹೊರಗಡೆ ಬರೆದು ಕೊಡುವಂಥ ಕೆಲಸ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾ ಇದೆ ಅಂತ ಹೇಳಿ ವಿಷಯ ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ನಾನು ಹೇಳೋದೆಲ್ಲ ಸತ್ಯ ಅಂತ ಹೇಳ್ತಲ್ಲ. ಹಿಂದೆ ಅದು 1 ವರ್ಷ 2 ವರ್ಷದಿಂದ ಇತ್ತು. ಸ್ವಲ್ಪ ಸ್ಟೇಟ್ ಲೆವೆಲಿಂದ ಟೆಂಡರ್ ಪ್ರೋಸೆಸ್ ಲೇಟ್ ಆಗಿದ್ರೆ ಅಂದ್ರೆ ಈ ಟೆಂಡರ್ ಪ್ರೋಸೆಸ್ ಮುಗಿದಿದೆ. ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಧಾರವಾಡ ಡಿಸ್ಟಿಕ್ ಅಂತ ಅಷ್ಟಲ್ಲಿ ಎಲ್ಲ ಕಡೆನೂ ಸಪ್ಲೈ ಆಗಿದೆ. ಬಟ್ ಏನಾಗಿದೆ, ಡೈರೆಕ್ಟ್ ವೆಂಡರ್ಸ್ ಕಡೆಯಿಂದ ವೇರ್ಹೌಸ್ಗೆ, ಡಿಸ್ಟಿಕ್ ವೇರ್ಹೌಸ್ ಸಪ್ಲೈ ಆದಾಗ ನಾವು ಟ್ಯಾಬ್ಲೆಟ್ಸನ್ನು ಬಂದಿದ್ರೆ ಡೈರೆಕ್ಟ್ ನಾವು ಪೇಷಂಟ್ ಕೊಡ್ಲಿಕ್ಕೆ ಬರೋಲ್ಲ. ಅದನ್ನು ಕ್ವಾರಂಟೈನ್ ಪೀರಿಯಡ್ ಅಂತ 40 ಡೇಸ್ ಮಿನಿಮಮ್ ಎಲ್ಲ ಟ್ಯಾಬ್ಲೆಟ್ಸನ್ನು ನಾವು ರೀಕ್ರಾಸ್ ಚೆಕ್ ಬಂದಂಥ ಆ ಡ್ರಗ್ಸ್ ಕ್ವಾಲಿಟಿ ಇದೆಯಲ್ಲ ನಾವು ಚೆಕ್ ಮಾಡಬೇಕು. ಕ್ವಾರಂಟೈನ್ ಪೀರಿಯಡ್ ಅಂದರೆ ನಾವು 40 ಡೇಸ್ ತೊಗೋತೀವಿ. ಆಲ್ಮೋಸ್ಟ್ ಸಾಕಷ್ಟು ಪ್ರಮಾಣದ ಔಷಧಿ ಈಗ ಲಭ್ಯತೆ ಇದೆ. ಬಟ್ ಇತ್ತೀಚೆಗೆ ತಾವು ಹೇಳ್ದಂಗೆ ಕೆಲವೊಂದು ವೈದ್ಯಾಧಿಕಾರಿಗಳು ಚೀಟಿ ಹೊರಗಡೆ ಬರೆದು ಕೊಡ್ತಾರೆ ಔಷಧಿ ಅಂತ. ನಾವು ಬಂದಿಂದ ನಿನ್ನಿಲ್ಲ ಮೊನ್ನೆ ಒಂದು ಕಟ್ಟುನಿಟ್ಟಾದ ಒಂದು ಆರ್ಡರ್ನೇ ನಾವು ಪಾಸ್ ಮಾಡಿದ್ದೀನಿ. ಯಾರೂ ಯಾವುದೇ ರೀತಿಗೆ ಹೊರ ರೋಗಿಗಳಿಗಾಗಲಿ ಒಳ ರೋಗಿಗಳಿಗೆ ಔಷಧಿನ ಬರೆದು ಕೊಡೋ ಹಾಗಿಲ್ಲ. ಬರೆದು ಕೊಟ್ರಪ್ಪ ಅಂತ ಅದಕ್ಕೆ ಏನಾಗ್ತೈತಿ, ತಾವೇ ಹೊಣೆಗಾರ ಆಗ್ತದೆ ಅಂತ ನಿನ್ನಿಲ್ಲ ಮೊನ್ನೆ ನಾನು ಸ್ಟ್ರಿಕ್ಟಾಗಿ ಒಂದು ಆರ್ಡರ್ನು ಮಾಡಿದ್ದೀನಿ. ಸರ್, ತಾವು ಒಬ್ಬ ಸರ್ಕಾರಿಯ ಮುಖ್ಯ ಅಧಿಕಾರಿಯಾಗಿ ಖಾಸಗಿ ಆಸ್ಪತ್ರೆಗಳ ಮೇಲ್ವಿಚಾರಣೆಗಳನ್ನು ಹೇಗೆ ಮಾಡ್ತೀವಿ ಸರ್? ನಮಗೆ ಏನಿಲ್ಲ, ಈಗ ಎಲ್ಲ ಆಸ್ಪತ್ರೆ ಯಾವುದೇ ಖಾಸಗಿ ಇರ್ಬೋದು, ಅವ್ರ ಅಲೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಆಮೇಲೆ ಹೋಮಿಯೋಪತಿ ಇರ್ಬೋದು, ಕಂಪಲ್ಸರಿ KPM ಆ್ಯಕ್ಟ್ ಪ್ರಕಾರ ಅವ್ರು ಪರ್ಮಿಷನ್ ತೊಗೋಬೇಕು, ಲೆಟರ್ ತೊಗೋಬೇಕು, ಲೈಸೆನ್ಸ್ ತೊಗೋಬೇಕು. ಅವ್ರು ಅಷ್ಟಿದ್ರೆ ಮಾತ್ರ ಕ್ಲಿನಿಕ್ ನಡೆಸಲಿಕ್ಕೆ ಅವಕಾಶ. ಇಲ್ಲದಿದ್ದರೆ ಆ ಕ್ಲಿನಿಕನ್ನು ನಾವು FIR ಹಾಕಿಸಿ ಕ್ಲೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರಶ್ನೆ, ಡಾಕ್ಟರ್ ಪರಶುರಾಮ್ ಅವರು ಎಲ್ಲ ಶಾಸಕರ ಹಾಗೂ ಸ್ಥಳೀಯರ ಮೆಚ್ಚುಗೆ ಪಾತ್ರರಾಗಿದ್ದಾರೆ, ಹಾಗೂ ಅವರ ಒಂದು ಒಳ್ಳೆಯ ಹೆಸರಿದೆ, ಹಾಗೂ ತಮ್ಮ ಕಾರ್ಯಗಳಿಂದ ಹೆಸರು ಮಾಡ್ತಾ ಇದ್ದೀವಿ. ಸೊ ಜನರ ಮೆಚ್ಚುಗೆ ಬಗ್ಗೆ ತಾವೇನು ಮಾಡ್ತೀವಿ ಸರ್? ಅದನ್ನೇ ನಾನೀಗ ಹೆಂಗೆ ನಮ್ಮ ಜನಪ್ರತಿನಿಧಿ ಇರ್ಬೋದು, ನಾನು ಹೇಳಬೇಕಂದ್ರೆ ನಾವು ಬಸವಣ್ಣವ್ರಾಯಿತು, ಅಂಬೇಡ್ಕರ್ ಆಯಿತು, ಕಾಯಕವೇ ಕೈಲಾಸ ಅಂತ
ನಾ ಬಂದಾಗಲಿಂದ ನಾನು ಕಡು ಬಡತನದಿಂದ ಬಂದಂಥ ವ್ಯಕ್ತಿ. ನಾ ಬಂದ ಮೇಲೆ ಒಂದು ಚಾಲೆಂಜಿಂಗ್ ಏನು ಟಾಸ್ಕ್ ಇತ್ತಂದರೆ ಆರ್ಗನ್ ಡೊನೇಷನ್ ರಿಜಿಸ್ಟ್ರೇಷನನ್ನು ನಾ ಧಾರವಾಡ ಡಿಸ್ಟಿಕ್ಕನ್ನು ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ತರಬೇಕನ್ನೋದಿತ್ತು. ನಾನು ಚಾರ್ಜ್ ತೊಗೊಂಡಾಗ ಬಳ್ಳಾರಿ ಅವರು 10,000 ರಿಜಿಸ್ಟ್ರೇಷನ್ ಮಾಡಿದರು. ನಮ್ಮ ಧಾರವಾಡ ಜಿಲ್ಲೆ ಬರೀ 500 ಇತ್ತು ನಾ ಚಾರ್ಜ್ ತೊಗೊಂಡಾಗ. ಸೊ ಈಗ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ, ನಾನೇನು ಮಹಾನ್ ಶ್ರೇಷ್ಠ ನಾಯಕರಾದ ಅವರು ಅನುಯಾಯಿಯಾಗಿ ಹೇಳ್ತೀನಿ. ನಾನು ಹೇಳ್ಬೇಕಾದ್ರೆ ಕಾಯಕವೇ ಕೈಲಾಸ ಅಂತ ಸ್ವೀಕಾರ ಮಾಡಿದಾಗ ಇವತ್ತಿಗೆ 2 ವರ್ಷ ಆಯಿತು. ಕರ್ನಾಟಕದಲ್ಲಿ 12,324 2 ವರ್ಷದಿಂದ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಆಮೇಲೆ ನಡಕ ಇಂಡಿಯಾಕ್ಕೆ, ಇಡೀ ನಮ್ಮ ಭಾರತ ದೇಶಕ್ಕೆ ಆರ್ಗನ್ ಡೊನೇಷನ್ದಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿ. ಇದು ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಇದನ್ನು ಮೆಚ್ಕೊಂಡಂಥ ನಮ್ಮ ಜನಪ್ರತಿನಿಧಿಗಳಾಗ್ಬೋದು, ನನ್ನನ್ನು ಗುರುತಿಸಿ ನನ್ನನ್ನು ಐಡೆಂಟಿಫೈ ಮಾಡಿಕೇಸೆ ಈ ಸೂಕ್ತ ವ್ಯಕ್ತಿ ಅಂತ ಹೇಳಿಕೇಸೆ ನನಗೆ ಇಲ್ಲಿ ಕುಳಿಸಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ನಾನು ಹೆಂಗೆ ಜನಪ್ರತಿನಿಧಿಸಿದರೆ ಅದೇ ಟೈಪ್ ಎಲ್ಲ ಜನರು ಕಡು ಬಡವರು ಮೊದಲು ನಮ್ಗೆ ಗುರುತಿಸ್ಕೇಸೆ ಇಂಥ ಒಬ್ಬರು ವೈದ್ಯರು ಬಂದರು, ಇಂಥ ಒಬ್ಬರು ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಟುಂಬ ಕಲ್ಯಾಣ ಬಂದ್ರಪ್ಪ ಅಂತ ಹೇಳ್ಕೇಸೆ ಅವ್ರು ಅನ್ಬೇಕು, ಅವ್ರ ಭರವಸೆ ಬರೋಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಗ್ರಾಮೀಣ ಪ್ರದೇಶದ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಏನು ಕ್ರಮ ತಗೊಳ್ತಿದೆ ಮತ್ತು ವೈದ್ಯರ ಕೊರತೆ ಬಗ್ಗೆ ಅಲ್ಲಿ ಬಡವರು ಬರ್ತಕ್ಕಂಥ ಅವ್ರು ಏನಾದ್ರು ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಅದು ಇದ್ರೆ ಅವ್ರ ವ್ಯವಸ್ಥೆ ಬಗ್ಗೆ ಏನಾದ್ರು ಮಾಡುವಂಥ ಯೋಜನೆಗಳೇನು ಹಾಕ್ಕೊಂಡಿದ್ದೀರಿ ಸರ್? ಈಗ ನನಗೆ ಏನು ಕಂಪ್ಲೇಂಟ್ ಬರ್ತದೆ ನಾ ಇಮಿಡಿಯೇಟಾಗಿ ತಕ್ಷಣದಲ್ಲೇ ಅವ್ರಿಗೆ ನಾ ಫೋನ್ ಮಾಡಿದ್ದಾಗಿರ್ಬೋದು, ಕಾನ್ಫರೆನ್ಸ್ ಕಾಲ್ ತೊಗೊಂಡ್ರಾಗಿರ್ಬೋದು, ಇಮಿಡಿಯೇಟ್ಲಿ ನಾನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತಾ ಹೇಳಿದ ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದಾವೆ, ನಾನು ಎಲ್ಲರೂ ಸತ್ಯ ಅಂತ ಹೇಳೋಕ್ಕಾಗ ಸಣ್ಣ ಪುಟ್ಟ ನ್ಯೂನತೆಗಳಿದ್ದಾವೆ. ಅಲ್ಲಿ ಮುಂಬರೋ ದಿನಗಳಲ್ಲಿ ಅವನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲ ವೈದ್ಯಾಧಿಕಾರಿ ಆಗಿರ್ಬೋದು, ಆರೋಗ್ಯ ಸಿಬ್ಬಂದಿಯವರಾಗಿ ಸಾರ್ವಜನಿಕರ ಅನುಕೂಲಕವಾಗಿ ಸಾರ್ವಜನಿಕರ ಆರೋಗ್ಯ ತೊಂದರೆ ಆಗದಂಗೆ ನಡ್ಕೊಂಡು ಹೋಗ್ಬೇಕಂತ ನಾ ಕಟ್ಟುನಿಟ್ಟಾಗಿ ಅವ್ರಿಗೆ ಸೂಚನೆ ನೀಡ್ತೀವಿ ಸರ್. ಅವ್ರಿಗೆ ಏನಾದ್ರು ಸಮಸ್ಯೆ ಆದಾಗ ಏನಾದ್ರು ಒಂದು ಪರಿಹಾರ ಅಲ್ಲಿ ಇರ್ತಕ್ಕಂಥ ಒಂದು ಸಹಾಯ ಮಾಡೋಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡುವಂಥ ಚಿಂತನೆಗಳೇನು ಇದೆ ಸರ್? ಈಗ ನಮ್ಮಲ್ಲಿ ಯಾವುದೇ ರೀತಿ ಯಾರಿಗೂ ನಾವು OPD ಚೀಟಿಗೆ ಮುಂಚೆ 2 ರೂಪಾಯಿ 5 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ. ನಾವು ಹೇಳಿದ್ದೀವಿ ಅನ್ಟೈಡ್ ಫಂಡ್ ನಮ್ಮ ಸರ್ಕಾರದ ವತಿಯಿಂದ ಏನೈತಲ್ಲ, ಯಾವುದೇ ಒಂದು ನಾವು ಕೇಸ್ ಬರಲಿ, ಈಗ ಡಾಗ್ ಬೈಟ್ ಬರಲಿ, ಸ್ನೇಕ್ ಬೈಟ್ಲಿ, ಆ ಕೇಸಸ್ಸನ್ನು ನಾವು ಟ್ರೀಟ್ಮೆಂಟ್ ಹಾಕಿದಾಗ ನಾವು ಎಲ್ಲಿ ಶಾಸ್ತ್ರ ಇದು ಟ್ರಸ್ಟಿಂದ ನಾವು ABRK ಇದರಿಂದ ನಾವೇ ದುಡ್ಡನ್ನು ಕ್ಲೇಮ್ ಮಾಡಿ ನಾವೇ ದುಡ್ಡನ್ನು ಕ್ರೆಡಿಟ್ ಮಾಡಿಕೊಂಡು ನಮ್ಮಲ್ಲಿ ಲೋಕಲನ್ನು ರೆವಿನ್ಯೂ ಜನ್ರೇಟ್ ಮಾಡಿಕೊಂಡು ಬಂದಂಥ ಪೇಷಂಟ್ಗೆ ಯಾವುದೇ ರೀತಿ 1 ರೂಪಾಯಿ ನಾವು ಚಾರ್ಜ್ ಮಾಡಬಾರ್ದು ಅಂತ ಹೇಳ್ಕೊಂಡೋದು. APL ಅದರಲ್ಲಿ BPL ಮಾಡ್ತೀವಿ. BPLಗಂತೂ 1 ರೂಪಾಯಿ ನಾವು ಚಾರ್ಜ್ ಮಾಡಲ್ಲ. APL ಇದ್ರವರು 30% ಅದನ್ನ ಅಷ್ಟೇ ಚಾರ್ಜ್ ಮಾಡ್ತಾರೆ. ಅದು ಸಿವಿಲ್ ಹಾಸ್ಪಿಟಲ್, ಜನರಲ್ ಹಾಸ್ಪಿಟಲ್. ಕೆಲವೊಂದಿಷ್ಟು ಗ್ರಾಮೀಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ ಏನು ರೋಗಿಗಳಿದ್ದಾರೆ ಸರ್, ಎಲ್ಲೋ ಡಾಕ್ಟರ್ಗಳ ಕೊರತೆ ಆಗ್ತಾ ಇದೆ ಅನ್ನೋದು ಎಲ್ಲೋ ಒಂದು ಕಡೆ ನಂಬಿಕೆ ಬರುತ್ತೆ. ಇಲ್ಲ ಸರ್, ಈಗ ತಾವು ಹೇಳ್ದಂಗೆ ಇದು 1 ವರ್ಷ 2 ವರ್ಷ ಹಿಂದಿಂದು. ಬಟ್ ಇತ್ತೀಚೆಗೆ ಏನಾಯ್ತು, ಸರ್ಕಾರ ವತಿಯಿಂದ ಯಾರು 5.5 ವರ್ಷ MBBS ಕೋರ್ಸ್ ಕಂಪ್ಲೀಟ್ ಮಾಡ್ತಲ್ಲ ಅವ್ರಿಗೆ ಕಂಪಲ್ಸರಿ ರೂರಲ್ ಸರ್ವಿಸ್ 1 ವರ್ಷ ಮಾಡಂತ ಹೇಳ್ತಾರೆ. ಅಂಥವ್ರು ಬಂದ ವಿದ್ಯಾರ್ಥಿಗಳು ನಮಗೆ ವರ್ಷದಲ್ಲಿ ಒಂದು 200-300 ಸ್ಟೂಡೆಂಟ್ಸ್ ಬರ್ತಾರೆ. ಸ್ಟೂಡೆಂಟ್ಸ್ ಅಂದರು ಆಫ್ಟರ್ MBBS ಕಂಪ್ಲೀಷನ್ ಆದಮೇಲೆ, ಗ್ರ್ಯಾಜುಯೇಷನ್ ಆದಮೇಲೆ ಅಂಥವ್ರಿಗೆ ಸರ್ಕಾರದ ಆದೇಶ ಪ್ರಕಾರ ನಾವು ಜನರಲ್ ಹಾಸ್ಪಿಟ್ಲಿಗೆ, ಎಲ್ಲ ಜನರಲ್ ಹಾಸ್ಪಿಟ್ಲಿಗೆ ಒಂದು 10-20 ಜನ ನಾವು ಜಾಸ್ತಿ ಕಳಿಸ್ತಾ ಇದ್ದೀವಿ. ಆಮೇಲೆ ಎಲ್ಲಿ ರೂರಲ್ ವೆಕೆನ್ಸಿ ಇದೆ, ನಾನು ನಿಮ್ಗೆ ಈಗ ಹೇಳಿದ ಅಮೀನ್ಬಾವಿ ಮತ್ತು ಬೆಳಾರ 2 ಕ್ಲಿಯರ್ ವೆಕೆಂಟ್ ಇದೆ. ಅಲ್ಲಿ ಬಂದಂಥ PG ಸ್ಟೂಡೆಂಟ್ಸು ಮೆಡಿಸಿನ್ಸ್ ಇರ್ಬೋದು, ಸರ್ಜರಿ ಇರ್ಬೋದು, ಅನಸ್ತೇಷಿಯಾ ಇರ್ಬೋದು, ಪಿಡಿಯಾಟ್ರಿಷಿಯನ್ ಇರ್ಬೋದು, ಇವರೆಲ್ಲನೂ ರೋಟೇಷನ್ ಮ್ಯಾಗೇಸೆ ಅಲ್ಲಿ ಖಾಲಿ ಇದ್ದಂಥ ಪ್ಲೇಸಿಗೂ ನಾವು ಇವ್ರನ್ನ ಡೆಪ್ಯೂಟ್ ಮಾಡಿಕೇಸೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಆಗಬಾರ್ದು ಅಂತ ನಡ್ಕೊಂಡು ಹೋಗ್ಬೇಕಂತ ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿ ಕಳಿಸಿ.